ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವರುಣನ ಪ್ರತಾಪಕ್ಕೆ ಅವಾಂತರ. ಮಳೆಯ ಆರ್ಭಟಕ್ಕೆ ಆಂಧ್ರಪ್ರದೇಶದಲ್ಲಿ 9 ಜನರು ಬಲಿ. ಮಳೆ ಪ್ರಚಂಡ ಪ್ರವಾಹಕ್ಕೆ ತತ್ತರಿಸಿದ ತೆಲಂಗಾಣದ ಜನರು. ಇದೆಲ್ಲವನ್ನ ನೋಡೋಣ ರಣಮಳೆ ನ್ಯೂಸ್ ಟಾಪ್ನಲ್ಲಿ. ರಾಜ್ಯದ ಹಲವೆಡೆ ವರುಣ ಮತ್ತೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಯಾದಗಿರಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗಿದೆ. ಯಾದಗಿರಿ ನಗರದ ಹೊರಭಾಗದ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಮೇಲೆ ನೀರು ಹರಿಯುತ್ತಿದೆ. ಸೇತುವೆ ಮೇಲೆ ಮಳೆ ನೀರಿನಲ್ಲಿ ಆಟೋ ಸಿಲುಕಿಕೊಂಡಿದೆ. ಆಟೋ ಸಿಲುಕಿದ್ರಿಂದ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡಿದ್ರು. ಯಾದಗಿರಿ ತಾಲೂಕಿನ ಪಗಲಾಪುರ ಬಳಿಯ ಸೇತುವೆ ಮುಳುಗಡೆಯಾಗಿದೆ. ಕೊಯಿಲೂರು ಗ್ರಾಮದಲ್ಲಿ ಹಲವು ರಸ್ತೆ ಜಲಾವೃತವಾಗಿದ್ದು ಸಂಪರ್ಕ ಕಡಿತವಾಗಿದೆ. ಮಳೆ ನೀರು ನುಗ್ಗಿದ್ರಿಂದ ಶಾಲಾ ಮೈದಾನ ಕೆರೆಯಂತಾಗಿದೆ. ಜಲದಾಳಿಗೆ 100 ಎಕರೆಯಲ್ಲಿ ಬೆಳೆದಿರೋ ಬೆಳೆ ನೀರು ಪಾಲಾಗಿದೆ. ಹತ್ತಿ ಮತ್ತು ತೊಗರಿ ಬೆಳೆ ನೀರು ಪಾಲಾಗಿದ್ದು ರೈತರಂತೂ ಕಂಗೆಟ್ಟು ಹೋಗಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಮಳೆ ಆರ್ಭಟಕ್ಕೆ ಅವಾಂತರ ಸೃಷ್ಟಿಯಾಗಿದೆ. ಬೀದರ್ ಜಿಲ್ಲೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ರಜೆಯನ್ನ ಘೋಷಿಸಿ ಡಿಡಿಪಿಐ ಸಲೀಂ ಪಾಷಾ ಆದೇಶಿಸಿದ್ದಾರೆ. ಬೀದರ್ ಡಿಸಿ ಶಿಲ್ಪಾ ಶರ್ಮಾ ಸೂಚನೆ ಮೇರೆಗೆ ಡಿಡಿಪಿಐ ಆದೇಶಿಸಿದ್ದಾರೆ. 1 ದಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಮಾತ್ರ ರಜೆ ನೀಡಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸುತ್ತಿದೆ. ತುಂಬಿ ಹರಿಯುತ್ತಿರುವ ಕಾಗಿಣಾ ನದಿಯಲ್ಲಿ ಯುವಕರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಮಳಖೇಡ ಗ್ರಾಮದ ಉತ್ತರಾದಿ ಮಠದ ಮುಂಭಾಗ ನದಿ ನೀರಿನ ರಭಸವನ್ನ ಲೆಕ್ಕಿಸದೆ ಆಟ ಆಡ್ತಿದ್ದಾರೆ. ಇನ್ನೊಂದ್ ಕಡೆ ಕಾಗಿಣಾ ನದಿ ಬಳಿಯ ಉತ್ತರಾದಿ ಮಠಕ್ಕೂ ನೀರು ನುಗ್ಗಿದೆ. ಉತ್ತರಾದಿ ಮಠದ ಜಯತೀರ್ಥರ ಮೂಲ ಬೃಂದಾವನ ಜಲಾವೃತವಾಗಿದೆ. ಆಂಧ್ರಪ್ರದೇಶ ಹಾಗೂ ತೆಲಂಗಾಣದಲ್ಲಿ ವರುಣ ಪ್ರತಾಪ ತೋರಿದ್ದಾನೆ. ನದಿಗಳಂತೂ ಕಡುಕೋಪ ತೋರುತ್ತಿದೆ. ಸಾವಿರಾರು ಮನೆಗಳು ಜಲಾವೃತವಾಗಿದ್ದು ಜನರು ಪದರಗುಟ್ಟಿ ಹೋಗಿದ್ದಾರೆ. ಅಂಬಾಪುರಂ, ನೈನಾವರಂ, ನುನ್ನಾ, ವಿಜಯವಾಡ ಗ್ರಾಮೀಣ ಮಂಡಲ್ ನೀರಿನಲ್ಲಿ ಮುಚ್ಚಿ ಹೋಗಿದೆ. 100ಕ್ಕೂ ಹೆಚ್ಚು ಗ್ರಾಮಗಳಿಗೆ ನೀರು ನುಗ್ಗಿದೆ. 30ಕ್ಕೂ ಹೆಚ್ಚು ರೈಲುಗಳ ಸಂಚಾರದಲ್ಲಿ ವ್ಯತ್ಯಯವಾಗಿದೆ.